ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಕೇಕ್ ಕಟ್ ಮಾಡೋಣ. ಅದಕ್ಕೆ ತಂಗಿ, ಐ ಲವ್ ಯು ಟು ಭಾವಂತಮ್ಮ. ಖುಷಿನಾ? ತುಂಬಾನೇ ಖುಷಿ ಆಗ್ತಾ ಇದೆ. ಹೇಳಿದ್ನಲ್ಲ, ನನಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವರ್ಡೇ ಸಿಗ್ತಾ ಇಲ್ಲ. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದಿಸ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನನಗಿದು ಸರ್ಪ್ರೈಸ್ ಆಗಿದೆ. ನಾನು ಇದನ್ನು ಯಾವತ್ತೂ ಮರೆಯೋದಿಲ್ಲ. ಲೈಫ್ ಲಾಂಗ್ ನಾನು ಬಿಟ್ಕೋತೀನಿ. ನಿಮಗೆ ಖುಷಿ ಆಯ್ತಲ್ಲ, ನಂಗೆ ಅಷ್ಟೇ ಸಾಕು. ನಿಮ್ಮ ಖುಷಿನೇ ನನ್ನ ಖುಷಿ. ನಿಮ್ಮನ್ನು ಖುಷಿಯಾಗಿಡೋದೆ ನನ್ನ ಡ್ಯೂಟಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪಾರ್ಥ. ಇತ್ತೀಚೆಗೆ ನಾವು ಬರೀ ಜಗಳಾನೇ ಮಾಡ್ತಾ ಇದ್ವಿ. ಈ ಥರದ್ದು ಒಂದು ಬೇಕಿತ್ತು ನಮಗೆ. ನಾನು ಎಷ್ಟೇ ಅವಾಯ್ಡ್ ಮಾಡಿದ್ರೂ ಪರಿಸ್ಥಿತಿ ನಮ್ಮನ್ನು ಜಗಳ ಮಾಡೋ ಥರ ಮಾಡ್ತಾ ಇತ್ತು. ಯಾಕೆ ಅಂತಾನೆ ಅರ್ಥ ಆಗ್ತಾ ಇರಲಿಲ್ಲ. ಮೋಸ್ಟ್ಲಿ ಎಲ್ರಿಗೂ ಇದೇ ಥರ ಆಗುತ್ತೆ ಅನ್ಸುತ್ತೆ. ಇಂಥದ್ದೊಂದು ಸರ್ಪ್ರೈಸ್ ಕೊಟ್ರಲ್ಲ, ಇದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅಷ್ಟೇ ಕಣ್ರಿ ಲೈಫು. ನಾವು ಖುಷಿಯಾಗಿರ್ಬೇಕು. ನೋಡಿ, ನಮ್ಮ ಮಧ್ಯೆ ಎಷ್ಟೇ ಜಗಳ ಬಂದ್ರೂ ಕೊನೆಗೆ ಪ್ರೀತಿನೇ ಗೆಲ್ಲಬೇಕು. ಐ ಮೀನ್, ಪ್ರೀತಿನೇ ಗೆಲ್ಲಬೇಕು ಅನ್ನೋದಕ್ಕಿಂತ ನಾವು ಪ್ರೀತಿನ ಗೆಲ್ಲೋ ಥರ ಮಾಡಬೇಕು. ನಮ್ಮಿಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅದನ್ನು ನಾವು ಅಲ್ಲಿಂದ ಅಲ್ಲಿಗೆ ಸಾಲ್ವ್ ಮಾಡ್ಕೊಂಬೇಡ. ಸುಮ್ಮನೆ ಯಾವುದನ್ನು ಡ್ರ್ಯಾಗ್ ಮಾಡೋದು ಬೇಡ. ನೋಡಿ, ಲೈಫಲ್ಲಿ ಲೈಕ್ ಈ ಸಣ್ಣ ಪುಟ್ಟ ವಿಷಯಗಳನ್ನ ಡ್ರ್ಯಾಗ್ ಮಾಡ್ತಾ ಇದ್ರೆ ಅದು ಹೇಗಿರುತ್ತೆ ಗೊತ್ತಾ? ಈ ಸಿಹಿಯೆಲ್ಲ ಹೋಗಿರೋ ಚ್ವಿಂಗಮ್ ಇರುತ್ತಲ್ಲ, ನಾವು ಅಗಿತಾ ಇರ್ತೀವಲ್ಲ, ಆ ಥರ ಆಗ್ಬಿಡುತ್ತೆ. ಐ ಮೀನ್, ಅಗಿತಾನೆ ಇರ್ತೀವಿ, ಬಟ್ ಅದರಲ್ಲಿ ಏನೂ ಸತ್ವ ಇರಲ್ಲ. ನಾವು ಆ ಥರ ಎಲ್ಲ ಮಾಡ್ಕೊಳ್ಳೋದೇ ಬೇಡ. ನಮ್ಮ ಲೈಫ್ ಒಂಥರ ರಸಗುಲ್ಲ ತಿಂದಂಗೆ ಇರಬೇಕು. ತಿಂತಾಯಿದ್ರೆ ತಿಂತಾನೆ ಇರಬೇಕು ಅಂತ ಅನಿಸ್ತಾ ಇರಬೇಕು. ಏನು ನಾ ಹೇಳಿದ ಕರೆಕ್ಟ್ ಅಲ್ವಾ? ಹಾಗೆ ಇರೋಣ. ಕರೆಕ್ಟು, ಹಾಗೆ ಇರೋಣ. ಹಲೋ ಬೇಬಿ, ಸಾರಿ ಬೇಬಿ, ಆಗಲೇ ಏನು ಕಾಲಲ್ಲಿ ಮಾತಾಡ್ಬೇಕಾದ್ರೆ ಸಡನ್ನಾಗಿ ಬರಲಿ ಬಂದ್ಬಿಟ್ಲು. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮ್ಯಾನೇಜ್ ಮಾಡೋದಕ್ಕೆ ಆ ಥರ ಮಾತಾಡಿ ಕಾಲ್ ಕಟ್ ಮಾಡಿದೆ. ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ಕೋ ಬೇಬಿ, ಪ್ಲೀಸ್ ಡೋಂಟ್ ಮೈಂಡ್. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ನಾನು ಹಾಗೆ ಅನ್ಕೊಂಡೆ, ನಿಮ್ಮ ಹೆಂಡತಿ ಬಂದಿರ್ತಾಳೆ ಅದಕ್ಕೆ ಕಾಲ್ ಕಟ್ ಮಾಡಿದ್ದೀರಾ ಅಂತ. ಹಾಂ, ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ನೀನು ಒಬ್ಳಾದ್ರೂ ಇದೆಯಲ್ಲ, ನಿನ್ನ ಲವ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಈ ಹೃದಯ ತುಂಬಿ ಬರೋದು ಅಂತಾರಲ್ಲ, ಹಾಗಾಗ್ತಿದೆ ನನಗೆ. ಸೋ ಸ್ವೀಟ್ ಆಫ್ ಯು. ಸಾಕು ಸಾಕು, ಫೋನಲ್ಲೇ ಮುದ್ದು ಮಾಡಿದ್ದು. ಮುದ್ದು ಮಾಡೋದನ್ನ ಸ್ವಲ್ಪ ಪೆಂಡಿಂಗ್ ಆಗಿ ಇಟ್ಕೊಳ್ಳಿ. ನಾನಿವಾಗ ನಿಮ್ಮ ಮನೆ ಹಿಂದೆ ಗೇಟಲ್ಲೇ ಇದ್ದೀನಿ, ಬನ್ನಿ ಮೀಟ್ ಮಾಡೋಣ. ಏಯ್ ಬೇಬಿ, ಏನ್ ಮಾತಾಡ್ತಾ ಇದೀಯ ನೀನು? ತಮಾಷೆ ಮಾಡ್ತಿಲ್ಲ ತಾನೆ? ನಾನು ಯಾಕೆ ತಮಾಷೆ ಮಾಡ್ಲಿ? ನಾನು ಆವಾಗಲೇ ಹೇಳಿಲ್ವಾ ಇವತ್ತು ನಾನು ನಿಮ್ಮನ್ನ ಮೀಟ್ ಮಾಡಲೇಬೇಕು, ನಿಮ್ಮನ್ನ ನೋಡಬೇಕು ಅಂತ. ಬನ್ನಿ ಆಚೆ ಮೀಟ್ ಮಾಡೋಣ. ನಿಮ್ಮ ಹತ್ರ ಮಾತಾಡೋದು ತುಂಬಾನೇ ಇದೆ, ಇನ್ನು ಮುದ್ದು ಮಾಡೋದು ಬೇರೆ ಬ್ಯಾಲೆನ್ಸ್ ಇದೆ. ಹಲೋ, ಯಾಕೇನೋ ಮಾತಾಡ್ತಿಲ್ಲ? ಲೈನಲ್ಲೇ ಇದ್ದೀರಾ? ಹೇಳು ಬೇಬಿ. ನಾನೇನು ಹೇಳೋದು, ನೀವು ಹೇಳಬೇಕು. ಬರ್ತೀರಾ ತಾನೆ? ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ ಜೈ, ಪ್ಲೀಸ್. ನಂಗೆ ತುಂಬ ಹರ್ಟ್ ಆಗುತ್ತೆ, ತುಂಬ ಡಿಸಪಾಯಿಂಟ್ ಆಗುತ್ತೆ. ನಾನು ನಿಮಗೋಸ್ಕರ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀನಲ್ವಾ, ಪ್ಲೀಸ್ ಬನ್ನಿ. ಬೇಬಿ, ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಬೇಬಿ, ಬಟ್ ಹಾಗಂತ ಇಷ್ಟು ಅರ್ಜೆಂಟಲ್ಲಿ ಇಲ್ಲಿಗೆ ಬರಕ್ಕೆ ಹೋಗ್ತಾರಾ? ಎಂಥ ಕೆಲಸ ಮಾಡಿದ್ಯಾ ನೀನು? ಏನಾದರೂ ಬೈದ್ರೆ ಆಮೇಲೆ ಬೇಜಾರು ಮಾಡ್ಕೋತೀಯಾ, ಹರ್ಟ್ ಆಗ್ತೀಯಾ? ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಬೇಬಿ? ಸಾರಿ. ಏನು ಸಾರಿ? ಐ ಮೀನ್, ಸಾರಿ ಕೇಳಿದ್ರೆ ಏನು ಬಂತು ಬೇಬಿ ಪ್ರಯೋಜನ?
ನಾನು ಹೇಳಿದ್ದೀನಿ ತಾನೆ ಸ್ವಲ್ಪ ದಿನ ವೇಟ್ ಮಾಡೋ, ನಾನೇ ಬಂದು ಮೀಟ್ ಮಾಡ್ತೀನಿ ಅಂತ. ಅಷ್ಟು ಅರ್ಜೆಂಟ್ ಏನು ನಿನಗೆ? ಇವಾಗ ಸಾರಿ ಅಂತ ಹೇಳುದ್ನಲ್ವಾ, ನಾನೇನೋ ಬರೋದು ಬಂದ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ನಿಮ್ಮ ಮುಖನಾದ್ರೂ ತೋರಿಸಿ ಒಂದು 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನು ಟೈಮ್ ತೊಗೊಳಲ್ಲ. ಪ್ಲೀಸ್ ಇವಾಗ ನೀವು ಬಂದಿಲ್ಲ ಅಂದರೆ ನಾನೇ ಮನೆಯೊಳಗಡೆ ಬಂದ್ಬಿಡ್ತೀನಿ ಅಷ್ಟೇ. ಏಯ್ ನೀನಾ? ಬೇಡ 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 ಬೇಡ, ಏನು ಮಾತಾಡ್ತಿದ್ಯಾ? 5 ನಿಮಿಷ ಟೈಮ್ ಕೊಡು ಬೇಬಿ, ನಾನೇ ಬರ್ತೀನಿ. ಓಕೆ ಸರಿ ಬನ್ನಿ, ಕಾಯ್ತಾ ಇರ್ತೀನಿ. ಏನಪ್ಪ ಮಾಡೋದೀಗ? ಎಂತ ಕೆಲಸ ಮಾಡ್ಬಿಟ್ಲು. ಇಬ್ಬರ ಮಧ್ಯೆ ಸಿಗಾಕೊಂಡು ಅದೇನೋ ಅಂತಾರಲ್ಲ, ಇಟ್ಕೊಳಕ್ಕಾಗ್ತಿಲ್ಲ ಕಟ್ಕೊಳಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿ ನಂದು. ಅಬ್ಬಾ ಕೊನೆಗೂ ಬಂದ್ರಲ್ಲ. ನೀವೆಲ್ಲಿ ಬರೋದಲ್ವ ಅಂತ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಏನ್ ಮಾಡ್ಲಿ, ಬರ್ಲಿಲ್ಲ ಅಂದ್ರೆ ನೀನ್ ಬಿಡ್ಬೇಕಲ್ಲ. ನಾನಾದರೂ ಏನು ಮಾಡಲಿ ಜೈ, ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಅದಕ್ಕೆ ಇಷ್ಟೊಂದು ಫೋರ್ಸ್ ಮಾಡಿದೆ. ಫೋರ್ಸ್ ಮಾಡೋದೇನೋ ಮಾಡಿದೆ, ಬಟ್ ಇವಾಗ ಅನ್ನಿಸ್ತಾ ಇದೆ ನಿಮಗೆ ತುಂಬ ಪ್ರಾಬ್ಲಮ್ ಕೊಟ್ಟೆ ಅಂತ. ಇಟ್ಸ್ ಓಕೆ ಬೇಬಿ, ಬಟ್ ಪ್ಲೀಸ್ ದಯವಿಟ್ಟು ಇನ್ನೊಂದ್ಸಲ ಈ ಥರ ರಿಪೀಟ್ ಮಾಡಬೇಡ. ಎಂತ ಟೈಟ್ ಸಿಚುವೇಶನ್ ಇದ್ದೀನಿ ಗೊತ್ತಾ ಬೇಬಿ ನಾನು? ಯಾಕೆ ನಿನಗೆ ಅದು ಅರ್ಥ ಆಗಲ್ಲ ಬೇಬಿ? ಮನೆಯಲ್ಲಿ ಈಗ ತಾನೇ ನಾನು ಕಷ್ಟಪಟ್ಟು ಒಂದೊಳ್ಳೆ ಇಮೇಜ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ನಾನು ಒಳ್ಳೆಯವನು, ನಾನು ಬದಲಾಗಿದ್ದೀನಿ ಅಂತ. ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ಏನಾದರೂ ಎಡವಟ್ಟಾಗಿ ನಾನು ಅವ್ರ ಹತ್ರ ತಗ್ಲಾಕೊಂಡ್ರೆ ಅದೆಲ್ಲ ಸುಳ್ಳು ಅಂತ ಆಗಲ್ವಾ ಬೇಬಿ? ಆಮೇಲೆ ನನ್ನ ಪಾಡು ನಾಯಿ ಪಾಡಾಗ್ಬಿಡುತ್ತೆ. ಈಗಲಾದ್ರೂ ಅಟ್ಲೀಸ್ಟ್ ಸಿಗ್ತಾ ಇದೀವಿ ಕದ್ದು ಮುಚ್ಚಿ, ಆಮೇಲೆ ಇಬ್ರು ಪರ್ಮನೆಂಟ್ ಆಗಿ ದೂರ ಆಗ್ಬೇಕಾಗತ್ತೆ. ಇಂಥ ರಿಸ್ಕ್ ತಗೋಬೇಕಾ ನಾವು? ಯೋಚನೆ ಮಾಡು ನೀನು. ನೀವು ಹೇಳೋದೆಲ್ಲ ನಿಜ, ಬಟ್ ನನಗೆ ಕಂಟ್ರೋಲ್ ಮಾಡ್ಕೊಡೋದಕ್ಕೆ ಆಗಲಿಲ್ಲ. ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮನ್ನ ನೋಡಬೇಕು ಅಂತ ಹೀಗೆ ಮಾಡಿದೆ. ಇಟ್ಸ್ ಓಕೆ ಬೇಬಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು, ಎಲ್ಲ ನನ್ನ ಬ್ಯಾಡ್ ಟೈಮ್. ಬೇಬಿ ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ, ಎಷ್ಟು ನನ್ನನ್ನು ಹಚ್ಕೊಂಡಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಬಟ್ ಏನು ಮಾಡಲಿ, ಯಾವುದು ನಾನು ಅನ್ಕೊಂಡಂಗೆ ಆಗ್ತಿಲ್ಲ. ಮನೇಲಿ ಬೇರೆ ಇಷ್ಟೆಲ್ಲ ಪ್ರಾಬ್ಲಮ್ಗಳು ನಡೀತಿದ್ದಾವೆ. ಹಾಗಾಗಿ ನಿನಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಬೇಬಿ. ಐ ಆಮ್ ಸಾರಿ. ಇಟ್ಸ್ ಓಕೆ, ನನಗೆಲ್ಲ ಅರ್ಥ ಆಗುತ್ತೆ. ಅದು ಸರಿ, ನಿಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಆಯ್ತಲ್ವಾ? ನಿಮ್ಗೇನು ಆಗಿಲ್ಲ ತಾನೇ? ಇಲ್ಲ ಬೇಬಿ, ನನಗೇನು ಆಗಿಲ್ಲ. ಐ ಆಮ್ ಫೈನ್, ಡೋಂಟ್ ವರಿ. ಆದ್ರೂ ನನ್ಗೆ ಯಾಕೋ ನೀವು ಇರೋದು ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ. ನಾವಿಬ್ರು ಎಲ್ಲಾರ ದೂರ ಹೊಟ್ಟೋಗೋಣ. ಅವಾಗ ನಾವು ಖುಷಿಯಾಗಿ ಹ್ಯಾಪಿಯಾಗಿ ನಮ್ದೇ ಲೋಕದಲ್ಲಿ ಆರಾಮಾಗಿರ್ಬೋದು. ನಿಮ್ಗೂ ಫ್ರೀಡಮ್ ಸಿಕ್ಕಂಗಾಗತ್ತೆ. ಏನಂತೀರಾ? ಏನ್ ಮಾತಾಡ್ತಾ ಇದೀಯ ಬೇಬಿ ನೀನು? ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದೀಯಾ? ಮನೆ ಬಿಟ್ಟು ಬರಕ್ಕಾಗುತ್ತಾ ನಾನು? ಬಂದ್ಮೇಲೆ ಬದುಕೋದು ಹೇಗೆ ಬೇಬಿ? ಇವಾಗ ರಾಯಲ್ ಆಗಿ ಬದುಕ್ತಾರೋ ನಾನು, ಮುಂದಕ್ಕೆ ರಾಯಲ್ ಆಗಿರ್ಬೇಕು ಅಂತಾರೆ ನನಗೆ ಈ ಮನೆ ಬೇಕೇ ಬೇಕು. ಈ ಮನೆ ನನ್ನ ಪಾಲಿಗೆ ATM ಇದ್ದಾಗೆ. ಅದನ್ನ ಬಿಟ್ಟು ಬದುಕಕ್ಕಾಗುತ್ತಾ ನಾನು? ಆಯ್ತು ಬರ್ತೀನಪ್ಪ, ನೀನ್ ಮಾತು ಕೇಳ್ಕೊಂಡು. ಹೇಗ್ ಸಾಕ್ಲಿ ನನ್ನ, ಅಥವಾ ನಾನು ಹೇಗ್ ಸಾಕ್ಲಿ? ಇಬ್ರು ಮೇಂಟೈನ್ ಮಾಡೋದು ಹೇಗೆ ಬೇಬಿ? ಬಂದ್ಬಿಡು ಅಂತ ಬಂದ್ಬಿಡು. ನೀನು ಹೇಳ್ದೆ ಅಂತ ನೀನ್ ಮಾತು ಕಟ್ಕೊಂಡು ನಾನೇನಾದ್ರೂ ಮನೆ ಬಿಟ್ಟು ಬಂದ್ರೆ ಕೈಯಲ್ಲಿ ಚಿಪ್ಪಿಡ್ಕೊಂಡು ಓಡಾಡ್ಬೇಕಾಗುತ್ತೆ. ಐ ಆಮ್ ಸಾರಿ, ನಿಮ್ಮ ಜೊತೆಲೇ ಇರಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳ್ದೆ. ಬೇಬಿ ಬೇಬಿ ಇಲ್ಲಿ ನೋಡಿ ಸಾರಿ ಬೇಬಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಅದು ನಾನೆಂತ ಕಷ್ಟದಲ್ಲಿದ್ದೀನಿ ಅಂತ ನಿನಗೆ ಹೇಳ್ಕೊಳಕ್ ಬಂದೆ, ಹಾಗಂತ ನಿನ್ನನ್ನು ಬ್ಲೇಮ್ ಮಾಡ್ತಾ ಇಲ್ಲ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.